ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಯಾರು ಏನು ಬೇಜಾರು ಮಾಡ್ಕೊಳ್ದೇನೆ, ತುಂಬ ಸಮಯನೂ ಕೊಡ್ದೇನೆ, ಹಾಗೆಯೇ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟಲ್ಲಿ ನಾನು ಕೊಡುವಂಥ ಈ ಒಂದು ಮಿರಾಕ್ಯುಲಸ್ ಆಗಿರುವಂಥ ಮ್ಯಾಜಿಕಲ್ ಅಂದರೆ ಚಮತ್ಕಾರಿಯಾದಂಥ ಏಂಜಲ್ ನಂಬರ್ಸ್ನ ತಗೊಂಡು ಬಂದಿದ್ದೀನಿ. ಪ್ರತಿಯೊಂದು ಸಮಸ್ಯೆಗೂ ಏಂಜಲ್ ನಂಬರ್ಸ್ ಇದೆ, ಒಂದೊಂದೇ ಅಲ್ಲ, ಒಂದೊಂದು ಸಮಸ್ಯೆಗೆ ಸಾಕಷ್ಟು ಏಂಜಲ್ಸ್ ನಂಬರ್ಸ್ ಇದೆ. ಅದರಲ್ಲಿ ನಾವು ನಿಮಗೆ ಯಾವುದು ತುಂಬಾ ಇಂಪಾರ್ಟೆಂಟ್ ಇದೆ ಆ ಒಂದು ಏಂಜಲ್ ನಂಬರ್ನ ತಗೊಂಡು ಬಂದಿದ್ದೀನಿ. ನಾನು ತುಂಬಾ ಇದ್ರ ಬಗ್ಗೆ ಡ್ರ್ಯಾಗ್ ಮಾಡಕ್ ಹೋಗೋದಿಲ್ಲ, ಒನ್ ಏಂಜಲ್ ನಂಬರ್ನ ನಿಮಗೆ ಹಾಗೆ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಬನ್ನಿ, ಯಾವುದೆಲ್ಲ ಏಂಜಲ್ ನಂಬರ್ನ ನಾವು ನಿಮ್ಗೋಸ್ಕರ ತಗೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ, ಮೊದಲು ನೀವು ತಗೊಳ್ಬೇಕಾಗಿರುವಂಥದ್ದು ಇದು ಸಾಮಾನ್ಯ ಗ್ರೀನ್ ಇಂಕ್ ಅಲ್ಲಿ, ಇದು ಕೂಡ ಗ್ರೀನ್ ಇಂಕೆ, ಗ್ರೀನ್ ಕಲರ್ ಅನ್ನಲ್ಲೇನೆ ನೀವು ಬರಿಬೇಕಾಗತ್ತೆ. ಕೆಲವೊಂದಕ್ಕೆ ಕಲರ್ ಚೇಂಜ್ ಆಗುತ್ತೆ. ಯಾವುದಕ್ಕೆ ಚೇಂಜ್ ಆಗುತ್ತೆ ನಾನು ಹೇಳ್ತೀನಿ. ಅದನ್ನು ಹೊರತುಪಡಿಸಿ ನಿಮಗೆ ಗ್ರೀನ್ ಕಲರ್ ಅಲ್ಲೇ ನೀವು ಬರ್ಕೋಬೇಕಾಗತ್ತೆ. ನನ್ನ ವಿಡಿಯೋ ಸಿಕ್ಕ ತಕ್ಷಣ ನಮ್ಮ ಹತ್ರ ನಾನು ಇದನ್ನ ಬರ್ಕೊಳ್ಬೇಕು, ಗ್ರೀನ್ ಕಲರ್ ಪೆನ್ ಇಲ್ಲ, ನಾನು ಏನ್ ಮಾಡ್ಲಿ ಅಂತಂದ್ರೆ ಬ್ಲೂ ಕಲರ್ನ ಯೂನಿವರ್ಸಲ್ ಕಲರ್ ಅಂತ ಹೇಳಿ ನಾವು ತಗೊಂಡಿರ್ತೀವಿ. ಅಂದ್ರೆ ಯಾರ ಹತ್ರ ಈ ಗ್ರೀನ್ ಕಲರ್ ಪೆನ್ ಇಲ್ವೋ ನೀವು ಬ್ಲೂ ಕಲರ್ನಲ್ಲೇ ಬರ್ಕೊಳ್ಬೇಕಾಗತ್ತೆ. ಒಂದು ತಿಳ್ಕೊಳ್ಳಿ, ನಾನು ಕೊಡುವಂತ ಪ್ರತಿಯೊಂದು ಏಂಜಲ್ ನಂಬರ್ಗಳನ್ನ ನಿಮ್ಮ ದೇಹದ ಎಡಭಾಗದಲ್ಲಿ ನೀವು ಬರ್ಕೊಳ್ಬೇಕು. ಇದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಎಡಭಾಗ ಅಂದ್ರೆ ನೋಡಿ, ಇಲ್ಲಿಂದನೂ ಬರುತ್ತೆ, ಫೇಸ್ ಮೇಲಂತೂ ಯಾರು ಬರ್ಕೊಳಕ್ಕಾಗಲ್ಲ, ಇಲ್ಲಿಂದನೂ ನೀವು ಬರ್ಕೊಳ್ಬಹುದು, ಕುತ್ತಿಗೆ ಹತ್ರನೂ ಬರ್ಕೊಳ್ಬಹುದು, ಕೈ ಯಾರಾದ್ರೂ ನೋಡ್ತಾರೆ ಅಂತ ಹೇಳಿದ್ರೆ ಈ ಸೈಡ್ ಬಾಡಿ ಪಾರ್ಟ್ ಅಲ್ಲಿ ಎಲ್ಲಾ ಕಡೆ ಆದ್ರೂ ನೀವು ಕಾಲಿನ ತನಕನೂ ಬರ್ಕೊಳ್ಳಿ. ಹಾಗನ್ಬಿಟ್ಟು ಪಾದದ ಮೇಲೆ ಬರ್ಕೊಂಡೆ ಅಲ್ಲಿ ಸ್ಲಿಪ್ಪರ್ ಹಾಕೊಳ್ತಿರ್ತೀರಿ, ಏನೇ ಆದ್ರೂ ಪ್ರತಿಯೊಂದಕ್ಕೂ ಅದರದೇ ಆದ ಫ್ರೀಕ್ವೆನ್ಸಿ ವೈಬ್ರೇಷನ್ ಇರುತ್ತೆ. ಸೊ ಹಾಗಾಗಿ ಇದು ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು, ತುಂಬಾ ಜಾಗ ಇದೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಬರ್ಕೊಳ್ಳಿ. ಬನ್ನಿ ಹಾಗಾದ್ರೆ ಒನ್ ಬೈ ಒನ್ ಯಾವುದೆಲ್ಲ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಫಾಸ್ಟ್ ಆಗಿ ವರ್ಕ್ ಆಗೋದಿಕ್ಕೆ ನಾನು ತಗೊಂಡ್ ಬಂದಿರುವಂತ ಏಂಜಲ್ ನಂಬರ್ನ ತಗೊಂಡ್ ಬಂದಿದ್ದೀನಿ. ಮೊದಲು ನನಗೆ ತುಂಬಾ ಜನ ಬಿಸ್ನೆಸ್ ಮಾಡೋವಂಥವ್ರು, ಮತ್ತೆ ಸಣ್ಣ ಪುಟ್ಟ ವ್ಯವಹಾರ ಮಾಡೋವಂಥವ್ರು, ಮನಿ ಟ್ರಾನ್ಸಾಕ್ಷನ್ ಮಾಡೋವಂಥವ್ರು, ದಿನನಿತ್ಯವೂ ಅವ್ರ ಹತ್ರ ಕ್ಲೈಂಟ್ಸ್ಗಳು ಬಂದು ಹೋಗಿ ಮಾಡೋವಂಥವ್ರು. ಅಂದ್ರೆ ಒಂದು ಶಾಪ್ ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ನಮ್ಗೆ ಒಂದು ಗ್ರಾಸರೀಸು, ವೆಜಿಟೇಬಲ್ಸು, ಫ್ರೂಟ್ಸು, ಫ್ಲವರ್ಸು ಅಥವಾ ಸ್ಟೇಷನರೀಸು, ಇನ್ಯಾವುದೋ ಒಂದು ಕಾಸ್ಮೆಟಿಕ್ಸು, ಅದನ್ನು ಬಿಟ್ಟು ಯಾರಾದ್ರೂ ಸಲೂನ್ ನಡೆಸ್ತಾ ಇದ್ದೀರಾ, ಪಾರ್ಲರ್ಗಳನ್ನ ನಡೆಸ್ತಾ ಇದ್ದೀರಾ, ಏನ್ ನಡೆಸ್ತಾ ಇದ್ದಾರೆ, ಕೊನೆಗೆ ಹೋಟೆಲ್ ಬಿಸ್ನೆಸ್ ಕೂಡ ಇರಬಹುದು, ಇನ್ಯಾವುದಾದ್ರೂ ಬಿಸ್ನೆಸ್ ಇರ್ಬೋದು. ಡೈಲಿ ಕ್ಲೈಂಟ್ಸ್ ಅಥವಾ ಕಸ್ಟಮರ್ಸ್ ಬಂದು ಹೋಗಿ ಇರುವಂತ ಜಾಗ, ಹಂಗಾದ್ರೆ ತಾನೇ ಅದು ಬಿಸ್ನೆಸ್ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಅಲ್ಲಿ ಮನಿ ಟ್ರಾನ್ಸಾಕ್ಷನ್ ಎವ್ರಿ ಡೇ ನಡೆಯುವಂತ ಜಾಗದಲ್ಲಿ ಕಸ್ಟಮರ್ಸ್, ಗ್ರಾಹಕರು ಪ್ರತಿ ಸಾರಿ ಬಂದು ಹೋಗುವಂತ ಜಾಗದಲ್ಲಿ ತುಂಬಾ ಜನ ಕಮೆಂಟ್ಗಳು, ಇದು ತುಂಬಾ ಓಲ್ಡ್ ಕಮೆಂಟ್ಸ್ಗಳು ಎಲ್ಲ, ನಮ್ಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ಗೆ ಏನಾದ್ರೂ ಸ್ವಿಚ್ ವರ್ಡ್ ಕೊಡಿ ಅಂತ ಹೇಳ್ತಾ ಇದ್ರು. ಅವ್ರಿಗೆಲ್ಲರಿಗೂ ನಾನು ಇವತ್ತು ಏಂಜಲ್ ನಂಬರ್ನ ತಗೊಂಡ್ ಬಂದಿದ್ದೀನಿ. ಯಾರು ಕಷ್ಟ ಪಡದೆ ಬೇಡ, ನಾನು ಕೊಡೋಂತ ಈ ಒಂದು ನಂಬರ್ನ ತಗೊಳ್ಳಿ. ಇಷ್ಟೊತ್ತು ಹೇಳಿರುವಂತ ಯಾರಿಗೆಲ್ಲ ಅಂತ ಹೇಳಿದ್ರೆ 71588 ಅನ್ನುವಂತ ನಂಬರ್, 71588 ಅನ್ನುವಂತ ಈ ನಂಬರ್ನ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ನೀವು ಬರ್ಕೊಳ್ಳಿ. ಜಸ್ಟ್ ಬರ್ಕೊಳ್ಳುವಾಗ ಬೆಳಿಗ್ಗೆ ಹೇಳ್ತೀರಿ ನೀವು, ಬೆಳಿಗ್ಗೆ ಎದ್ದು ನಿಮ್ಮ ಡೇ ಟು ಡೇ ಲೈಫಲ್ಲಿ ಏನೇನೆಲ್ಲ ಇರುತ್ತೆ ಅಂದ್ರೆ ಸ್ನಾನ, ಪೂಜೆ, ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನೇನು ನೀವು ಹೊರಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಅಥವಾ ಪೂಜೆಗೆ ಕುತ್ಕೊಳ್ಳುವಂತ ಸಂದರ್ಭದಲ್ಲಿ ನಾನು ಕೊಟ್ಟಿರುವಂತ ಈ ಒಂದು ನಂಬರ್ನ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಬರ್ಕೊಳ್ಬೇಕಾದ್ರೆ ಮನಸ್ಸಿನಲ್ಲಿ ಸಂಪೂರ್ಣವಾದ, ಇವತ್ತು ನನ್ನ ಶಾಪೋ, ಮಾಲೋ, ಅಂಗಡಿನೋ ಯಾವ್ದಿದೆಯೋ ಅಲ್ಲಿ ಗ್ರಾಹಕರು, ಕಸ್ಟಮರ್ಸು, ಕ್ಲೈಂಟ್ಸು ತುಂಬಾ ಚೆನ್ನಾಗಿ ಬಂದು ಹೋಗ್ತಾ ಇದ್ದಾರೆ, ಮನಿ ಟ್ರಾನ್ಸಾಕ್ಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತೇಳಿ ಇಂಟೆನ್ಷನ್ ಇಟ್ಕೊಂಡು ಅದನ್ನ ವಿಜುವಲೈಸ್ ಮಾಡ್ಕೊಂಡು ಈ ನಂಬರ್ನ ಬರ್ಕೊಳ್ಳಿ. 71588 ಅಂತ ಬರ್ಕೊಳ್ಳಿ ನೀವು ಅಷ್ಟೇ. ಇದ್ರ ಮೇಲೆ ನಾನು ಏನೂ ಹೇಳಲ್ಲ, ನಿಮ್ಮ ದೇಹದ ಎಡಭಾಗದಲ್ಲಿ ಈ ನಂಬರ್ನ ಬರ್ಕೊಳ್ಳಿ.
ಹಾಗಾದ್ರೆ ನೀವು ಕೇಳ್ತೀರಿ ಎಷ್ಟು ದಿವಸ ಬರ್ಕೊಳ್ಬೇಕು ಅಂತ. ನೋಡಿ, ದುಡ್ಡು ನಮಗೆ ಗ್ರಾಹಕರು, ಕ್ಲೈಂಟ್ಸು ಅಥವಾ ಕಸ್ಟಮರ್ಸ್ ಅಂತ ಅನ್ನೋರು ನಮಗೆ ದಿನನಿತ್ಯ ಬೇಕಾಗಿರೋಂಥವ್ರು. ಈ ನಂಬರಿಂದ ನಮಗೆ ಒಳ್ಳೇದಾಗ್ತಾ ಇದೆ ಅಂದ್ರೆ ದಿನನಿತ್ಯವೂ ಬರ್ಕೊಳ್ಳಿ ಅಂತಾನೆ ಹೇಳ್ತೀನಿ ನಾನು. ಸ್ವಲ್ಪ ಚೆನ್ನಾಗಾದ ತಕ್ಷಣ ಅವರು ಮತ್ತೆ ನಮ್ಮ ಶಾಪಿಗೆನೆ ಹುಡ್ಕೊಂಡು ಬರಬೇಕು ಅನ್ನುವಂಥದ್ದೇನು ಇಲ್ಲ, ಬೇರೆ ಕಡೆನೂ ಹೋಗ್ಬೋದಲ್ವಾ. ಸೊ ಹಾಗಾಗಿ ನೀವು ಇದನ್ನ ಒಂದು ದಿನನಿತ್ಯದ ಒಂದು ಪ್ರಾಕ್ಟೀಸ್ ತರ ಮಾಡ್ಕೊಳ್ಳಿ. ನಿಮಗೆ ಇದೆಲ್ಲ ಉತ್ತರ ಗೊತ್ತಿಲ್ಲ, ನಿಮ್ಮ ನಿಮ್ಮ ನಂಬಿಕೆ ಮೇಲೆ. ಯಾರಿಗೋ ಟ್ರಸ್ಟ್ ಇಶ್ಯೂಸ್ ಇರುತ್ತೆ, ಅವ್ರಿಗೆ ಬಿಲೀಫೇ ಮಾಡಕ್ಕಾಗಲ್ಲ, ಅಯ್ಯೋ ಏನೋ ಕೊಟ್ಟಿದ್ದಾರೆ ನೋಡೋಣ ಅನ್ನೋರಿಗೆ ಖಂಡಿತ ಇದೆಲ್ಲ ವರ್ಕ್ ಆಗಲ್ಲ. ನಮ್ಮ ಒಂದು ಸ್ವಿಚ್ ವರ್ಡ್ಸು, ವೇದಿಕ್ ಸ್ವಿಚ್ ವರ್ಡ್ಸು, ಸ್ವಿಚ್ ಫ್ರೇಮ್ಸು, ಏಂಜಲ್ ನಂಬರು, ಯಾವುದೇ ರೆಮಿಡಿ ನೀವು ಮನಸ್ಸಿನಿಂದ ಒಪ್ಪಿ ಆಗ ಬರುತ್ತೆ ನೋಡಿ ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ ನಿಮ್ಮ ಕಡೆಯಿಂದ, ಅದೇ ನಿಮಗೆ ಕೆಲಸಕ್ಕೆ ಕೊಡುವಂಥದ್ದು. ಸೊ ಹಾಗಿರುವಾಗ ನಿಮಗೆ ಇಲ್ಲಿ ನಾನು ಕೊಡುವಂತ ಈ ಒಂದು ಏಂಜಲ್ ನಂಬರ್ಗಳು ಕೂಡ ನಿಮ್ಮ ನಂಬಿಕೆ ವಿಶ್ವಾಸದ ಮೇಲೆನೆ ನಿಮ್ಗೆ ಯೂನಿವರ್ಸ್ಗೆ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ನಂಬಿಕೆ ವಿಶ್ವಾಸದ ಮೇಲೆ ಯಾರೆಲ್ಲ ಈ ನಂಬರ್ನ ಬರ್ಕೊಳ್ತೀರೋ ಡೆಫಿನೆಟ್ ಆಗಿ ನೀವು 24 hours ಅಲ್ಲೇ ಉತ್ತರ ನೋಡ್ತೀರಿ. ಇನ್ನು ಕೆಲವರಿಗೆ 2 ದಿನ, 3 ದಿನ, 4 ದಿನ ಆಗೋವರೆಗೂ ನೀವು ತಲೆ ಕೆಡಿಸ್ಕೋಬೇಡಿ. ನೋಡಿ, ಒಂದು ನಂಬರ್ ಬರ್ಕೊಳ್ತಾ ಇದ್ದೀರಿ ಅಷ್ಟೇ, ನಿಮಗೆ ಆ ಆಂಗ್ಸೈಟಿ, ಅಯ್ಯೋ ತಳಮಳ, ಅಯ್ಯೋ ಏನಪ್ಪ ಬರ್ಕೊಂಡಿದ್ದೀನಿ ಏನು ಬರ್ಲಿಲ್ಲ, ಇದ್ಯಾವುದು ಬೇಡ. ಜಸ್ಟ್ ಕೂಲ್ ಆಗಿ, ಕಾಮ್ ಆಗಿ ನಂಬರ್ನ ಬರ್ಕೊಂಡು ವೆಯ್ಟ್ ಮಾಡಿ, ವಿಶ್ ಮಾಡ್ತಾ ಹೋಗಿ. ನನಗೆ ನನ್ನ ಒಂದು ಶಾಪಿಗೆ ತುಂಬಾ ಜನ ಕಸ್ಟಮರ್ಸು, ಕ್ಲೈಂಟ್ಸು ಬರ್ತಾ ಇದ್ದಾರೆ, ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅಂತ ಅಷ್ಟು ಮಾಡ್ತಾ ಹೋಗಿ ಸಾಕು. ಇನ್ನು ನೆಕ್ಸ್ಟ್ ನಾನು ಏನ್ ಹೇಳೋದು ಅಂತ ಹೇಳಿದ್ರೆ, ಇನ್ನ ಇದು ಒಂದು ನಾನು ಹೆಲ್ತ್ ಇರೋರಿಗೆ, ಹೆಲ್ತ್ ಪ್ರಾಬ್ಲಮ್, ಇದು ಏಂಜಲ್ ನಂಬರ್ಸ್ ಇರೋದ್ರಿಂದ ಇದು ಒಂದೊಂದೇ ಸಿಂಪಲ್ ಆಗಿರುವಂತ ನಂಬರ್ಸು, ಅಷ್ಟಕ್ಕೆ ನಾನು ಒಂದು ವಿಡಿಯೋ ಮಾಡಕ್ಕಾಗಲ್ಲ. ಸೊ 3-4 ಏಂಜಲ್ ನಂಬರ್ನ ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಹೆಲ್ತ್ ಅನ್ನ, ಹಾಗೆ ಬಿಸ್ನೆಸ್ ಅನ್ನ, ಸ್ಟೂಡೆಂಟ್ಗಳಿಗೂ ಕೂಡ, ಹಾಗೆ ಕರಿಯರ್ ಎಲ್ಲದನ್ನು ಸೇರಿ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ನನಗೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನೋಡ್ಬೋದು, ತುಂಬಾ ಜನ ಡಯಾಬಿಟಿಕ್ಗೆ ಹೇಳಿ, BP ಗೆ ಹೇಳಿ, ಯಾವ್ದಾದ್ರು ಸ್ವಿಚ್ ವರ್ಡ್ ಇದೆಯಾ ಹೇಳಿ ಅಂತ ಹೇಳಿ. ನಾನು ಆಲ್ರೆಡಿ ಸ್ವಿಚ್ ವರ್ಡ್ ಅನ್ನ ನನ್ನ ಒಂದು ಡಯಾಬಿಟಿಕ್ಗೋಸ್ಕರನೇ ನನ್ನ ಚಾನಲ್ ಅಲ್ಲಿ ವಿಡಿಯೋ ಮಾಡಿದ್ದೀನಿ. ಯಾರಿಗಾದ್ರೂ ನ್ಯೂ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸಿಗೆ ಅದು ಸಿಕ್ಕಿಲ್ಲ ಅಂದ್ರೆ ಮತ್ತೊಮ್ಮೆ ಮಾಡ್ತೀನಿ. ಅಷ್ಟರಲ್ಲಿ ಈ ಒಂದು ಮಿರಾಕ್ಯುಲಸ್ ಆಗಿರುವಂತ ಈ ಒಂದು ಏಂಜಲ್ ನಂಬರ್ನ ತಗೊಳ್ಳಿ. ಏನಂತ ಹೇಳಿದ್ರೆ, ಹೆಲ್ತಿಗೆ, ಡಯಾಬಿಟಿಕ್ಗೆ ನೀವು 380069 380069 ಅಗೇನ್ ನೀವು ಗ್ರೀನ್ ಕಲರ್ ಅಲ್ಲೇನೆ ನೀವು ಬರಿಬೇಕಾಗತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಾಗೇನೆ ಇನ್ನೊಂದೇನು ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಸ್ಟೂಡೆಂಟ್ಸ್ ಗಳಿಗೆ ಈಗಂತೂ ಎಕ್ಸಾಮ್ ಟೈಮು, ಎಲ್ಲರದು ಎಕ್ಸಾಮ್ ನಡೀತಾ ಇದೆ. ಸೊ ಪ್ರಿ KG ಇಂದ ಹಿಡಿದು ದೊಡ್ಡವರು ಡಿಗ್ರಿ, ಮಾಸ್ಟರ್ ಡಿಗ್ರಿವರೆಗೂ ಎಕ್ಸಾಮ್ ನಡೀತಾ ಇದೆ. ಜೊತೆಯಲ್ಲಿ ನೀಟ್ ಎಕ್ಸಾಮ್ ಬರೆಯುವಂಥವ್ರು, CA ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವಂಥವ್ರು, KS, KPS, IAS, IPS, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರೆಯುವಂತ ಸ್ಟೂಡೆಂಟ್ಸ್ಗಳಿಗೆ ಓದಿರುವಂಥದ್ದು ಮೆಮೊರಿನಲ್ಲಿ ಇಟ್ಕೊಂಡು ಫೋಕಸ್ಡ್ ಆಗಿ ಕಾನ್ಸಂಟ್ರೇಷನ್ ಕೊಡೋ ಅಂತ ಒಂದು ತುಂಬಾ ಮಿರಾಕ್ಯುಲಸ್ ಆಗಿರುವಂತ ಒಂದು ನಂಬರ್ನ ಕೊಡ್ತಾ ಇದ್ದೀನಿ. ಆ ನಂಬರ್ನ ಕೂಡ ನೀವು ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಬರ್ಕೊಳ್ಬೇಕು. ಸೊ ಇದನ್ನ ನೋಡಿ, ಸ್ಟೂಡೆಂಟ್ಸ್ ಗಳೇ ಬರ್ಕೋಬೇಕು. ತುಂಬಾ ಜನ ಕೇಳ್ತೀರಿ ಮಕ್ಕಳಿಗೋಸ್ಕರ ತಾಯಂದ್ರು ಮಾಡ್ಬೋದಾ ಅಂತ. ಯಾವುದೇ ಒಂದು ಚಾಂಟಿಂಗ್ ಮಾಡೋದಿದ್ರೆ ಮಾತ್ರ ತಾಯಂದ್ರು ಮಾಡಬಹುದು, ಬಿಟ್ರೆ ಇದನ್ನ ಈ ಬಾಡಿ ಪಾರ್ಟ್ ಮೇಲೆ ಈ ನಂಬರ್ ವೈಬ್ರೇಟ್ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ಮಕ್ಕಳ ಮೇಲೆನೆ ನೀವು ಅಟ್ಲೀಸ್ಟ್ ನೀವಾದ್ರೂ ಬರೀರಿ. ಸೊ ಅಲ್ಲಿ ತುಂಬಾನೇ ಚೆನ್ನಾಗಿ ಅವರಿಗೆ ರಿಸಲ್ಟ್ ಬರುತ್ತೆ. ಇದಂತೂ ತುಂಬಾನೇ ಚೆನ್ನಾಗಿ, ತುಂಬಾ ಪವರ್ಫುಲ್ ಆಗಿರುವಂತ ನಂಬರು. ಇದನ್ನ ನನ್ನ ಸ್ಟೂಡೆಂಟ್ಸ್ ಗಳಿಗೆ ಇದನ್ನ ಆಲ್ರೆಡಿ ಕೊಟ್ಟು ನೋಡಿ. ಆಲ್ರೆಡಿ ಈ ಪ್ರೀ ಬೋರ್ಡ್ ಎಕ್ಸಾಮ್ ನಡೀತಾ ಇದೆಯಲ್ಲ, 10th ಅವ್ರಿಗೆ, 2nd PUC ಅವರಿಗೆ, ಅವ್ರಿಗೆ ಆಲ್ರೆಡಿ ಪ್ರೀ ಬೋರ್ಡ್ ಎಕ್ಸಾಮ್ ಅಲ್ಲೇ ನಾವು ಈ ನಂಬರ್ ಅನ್ನ ಕೊಟ್ಬಿಟ್ಟಿದೀವಿ. ಎಲ್ಲರಿಗೂ ತುಂಬಾನೇ ರಿಸಲ್ಟ್ ಬಂದಿರೋದ್ರಿಂದ ನಾನು ಮತ್ತೆ ಅವ್ರು ಎಲ್ಲರೂ ಬೋರ್ಡ್ ಎಕ್ಸಾಮಿಗೆ ಇದನ್ನ ತಗೊಳ್ತಾ ಇದ್ದಾರೆ. ಇನ್ನು ಮಕ್ಕಳೆಲ್ಲ ಯಾರ್ಯಾರೆಲ್ಲ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರೋ ಪೇರೆಂಟ್ಸು, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ ನಂಬರ್ ಅನ್ನ ಕೊಡಿ. 846295854519. ನೋಡಿ, ರಿಪೀಟ್ ಮಾಡ್ತೀನಿ, 846295854519. ಈ ಒಂದು ನಂಬರ್ನ ನೀವು ಕೊಡಬೇಕಾಗತ್ತೆ. ಓಕೆ,
ವೆಯ್ಟ್ ಲಾಸಿಗೆ ಕೇಳ್ತಾ ಇರ್ತೀರಿ. ವೆಯ್ಟ್ ಲಾಸಿಗೆ ಏನು ಅಂತ ಹೇಳಿದ್ರೆ ತಗೊಳ್ಳಿ, ಇಲ್ಲಿ 35872225 35872225 ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್. ಇದು ಬರ್ಕೊಂಡ ತಕ್ಷಣ ತೆಳ್ಳಗಾಗ್ಬಿಡ್ತೀರಾ? ನೋಡಿ ಏನಾಗುತ್ತೆ ಅಂದ್ರೆ ಈ ನಂಬರ್ ನಿಮ್ಮನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಏನೆಲ್ಲ ಜಾಸ್ತಿ ಸ್ವೀಟ್ ತಿಂತಾ ಇದ್ರೆ ನಿಮಗೆ ಗೊತ್ತಿಲ್ಲದೇನೆ ಆ ಸ್ವೀಟ್ ಕ್ರೇವಿಂಗ್ ಡೌನ್ ಆಗ್ತಾ ಬರುತ್ತೆ. ಜಾಸ್ತಿ ಜಂಕ್ ಫುಡ್ ತಿಂತಾ ಇದ್ರೆ ನಿಮಗೆ ಗೊತ್ತಿಲ್ಲದೇನೆ ಜಂಕ್ ಫುಡ್ ಡೌನ್ ಆಗ್ತಾ ಬರುತ್ತೆ. ನಿಮ್ಗೆ ನಮ್ ಕಣ್ಮುಂದೆನೆ ಇದ್ರೆ ತಿನ್ಬೇಕು ಅನ್ನುವಂತ ಕ್ರೇವಿಂಗ್ ಇರೋದಿಲ್ಲ. ಸೊ ಏನಾಗುತ್ತೆ, ನೀವೇನೇ ಊಟ ಮಾಡಿದ್ರು ಹೆಲ್ದಿ ಫುಡ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಿ. ಆಬ್ವಿಯಸ್ಲಿ ಹೆಲ್ದಿ ಫುಡ್ ತಗೊಂಡ್ರೆ ಬಾಡಿಗೆ ಬೇಕಾಗಿರುವಂತ ಎಲ್ಲಾ ವೈಟಮಿನ್ಸು ನಮ್ಮಲ್ಲಿ ಬ್ಲಡ್ ಇಂದ ಹಿಡಿದು ಚೆನ್ನಾಗಿತ್ತು ಅಂದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತಾನೆ ತಾನೇ ಅರ್ಥ. ಸೊ ಹೀಗಿರುವಾಗ ಈ ಒಂದು ನಂಬರು ನಿಮ್ಮನ್ನ ಈ ರೀತಿಯಾಗಿ ನಿಮ್ಮನ್ನ ಈ ಒಂದು ವೈಬ್ರೇಷನ್ ಆ ರೀತಿ ಇರುತ್ತೆ. ಇದನ್ನು ನೀವು ಬರ್ಕೊಂಡು ನೋಡಿ. ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಗೆ ಇನ್ಕಮ್ ಬರಬೇಕು, ಆಮೇಲೆ ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ, ನಾನು ಎಷ್ಟು ಕಷ್ಟಪಟ್ಟರು ನನಗೆ ಮನಿ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಅನ್ನೋಂಥವ್ರಿಗೂ ಕೂಡ ಅವಾಗ್ಲೇ ಕ್ಲೈಂಟು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೇಳಿದೆ. ಇಲ್ಲಿ ಏನು ಅಂದ್ರೆ ನನ್ನ ಇನ್ಕಮ್ನೇ ಜಾಸ್ತಿ ಆಗ್ತಾ ಇಲ್ಲ, ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ಇನ್ಕ್ಲೂಡಿಂಗ್ ಏನ್ ಗೊತ್ತಾ, ಜಾಬ್ ಅಲ್ಲಿ ಇರೋರ್ಗೂ ಕೂಡ ಒಂದು ಪ್ರಮೋಷನ್ ಬರ್ತಾ ಇಲ್ಲ, ಸ್ಯಾಲರಿ ಹೈಕ್ ಆಗ್ತಾ ಇಲ್ಲ. ಸೊ ನಾನು ಎಲ್ಲಿ ನಿಂತಿದ್ದೀನೋ ಅಲ್ಲೇ ನಿಂತಿದ್ದೀನಿ, ಎಷ್ಟು ವರ್ಷದಿಂದ ಒಂದೇ ಸ್ಯಾಲರಿನಲ್ಲಿದ್ದೀನಿ. ಅಥವಾ ನಿಮ್ದು ಏನಾದ್ರೂ ಬಿಸ್ನೆಸ್ ಇತ್ತು ಅಂದ್ರೆ ನಮ್ಗೆ ಏನಪ್ಪ ಪ್ರತಿ ತಿಂಗಳು ಇಷ್ಟೇ, ಇದ್ರ ಮೇಲೆ ಇನ್ಕಮ್ ಜಾಸ್ತಿ ಆಗ್ತಾ ಇಲ್ಲ ಅಂತ ಅನ್ಕೊಂಡಿರೋರ್ಗೂ ಕೂಡ ಮನಿ ಮ್ಯಾನಿಫೆಸ್ಟೇಷನ್ಗೆ ಮತ್ತೊಂದು ಅಂದ್ರೆ ಬರ್ಕೊಂಡ್ರೆ ಸಾಕು, ಮತ್ತೆ ನೀವೇನು ಮಾಡುವಂಥದ್ದು ಬೇಕಾಗಿಲ್ಲ. 60546756 60546756 ಇದನ್ನ ನೀವು ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಬರ್ಕೊಳ್ಳಿ. ನೋಡಿ, ನಾನು ಏನೇನೆಲ್ಲ ಏಂಜಲ್ ನಂಬರ್ಗಳನ್ನ ಕೊಟ್ಟಿದ್ದೀನೋ ಪ್ರತಿಯೊಂದು ಏಂಜಲ್ ನಂಬರ್ಗಳನ್ನು ನೀವು ಯಾರೆಲ್ಲ ಯಾವ ವಿಷಯಕ್ಕೆ ನೀವು ಬರ್ಕೊಳ್ತಾ ಇದ್ದೀರೋ ಅದ್ರ ಬಗ್ಗೆ ನೀವು ಇಂಟೆನ್ಷನ್ ಇಟ್ಕೊಳ್ಳೇಬೇಕು. ವಿಜುವಲೈಸ್ ಮಾಡಿಕೊಂಡು ನಂತರ ನೀವು ಕೈ ಮೇಲೆ ಬರ್ಕೊಳ್ತೀರಿ ಅಲ್ವಾ, ಅವಾಗ ನಿಮ್ಗೆ ಒಂದು ಟ್ರಸ್ಟ್ ಇರ್ಬೇಕಾಗತ್ತೆ. ಸೊ ಇದನ್ನ ಯಾರು ಸುಮ್ಮನೆ ನೋಡೋಣ ಮಾಡೋಣ ಅಂತ ಅಲ್ಲ, ಜಸ್ಟ್ ನಾನು ಇಲ್ಲಿ ಯಾವುದೇ ತರದ ಒಂದು ಹೋಮ ಹವನ ಕುತ್ಕೊಂಡು 1 ಗಂಟೆ ಜಪ ಮಾಡಬೇಕು, ಅರ್ಧ ಗಂಟೆ ಜಪ ಮಾಡಬೇಕು, ಈ ತರದ್ ಯಾವುದು ನಾವು ಹೇಳ್ತಾ ಇಲ್ಲ. ಜಸ್ಟ್ ಒಂದ್ಸತಿ ನೀವು ಇಂಟೆನ್ಷನ್ ಇಟ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ, ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಈ ನಂಬರ್ನ ಬರ್ಕೊಂಡ್ಬಿಡಿ. ಸೊ ಒಂದು ಖುಷಿ ಇರುತ್ತೆ ಮನಸ್ಸಿನಲ್ಲಿ, ಒಂದು ನೆಮ್ಮದಿ ಸಮಾಧಾನ ಇರುತ್ತೆ. ನಂದು ಇವತ್ತು ನಾನು ಬರ್ಕೊಂಡಿದ್ದೀನಿ, ನನಗೇನೋ ಒಳ್ಳೇದಾಗುತ್ತೆ, ಇದೊಂದು ಮನಸ್ಸನ್ನ ಇಟ್ಕೊಂಡ್ಬಿಡಿ ಸಾಕು. ನಿಮಗೆ ಗೊತ್ತಿಲ್ಲದೇನೆ ಈ ನಂಬರ್ ತುಂಬಾನೇ ವೈಬ್ರೇಷನ್ಗೆ ಹೋಗುತ್ತೆ. ಓಕೆ, ಈ ತರ ನಮಗೆ ಸಾಕಷ್ಟು ಏಂಜಲ್ ನಂಬರ್ಸ್ ಇದಾವೆ. ಹಾಗೆ ಇನ್ನೊಂದು ನಿಮಗೆ ನಾನು ತುಂಬಾ ಬ್ಯೂಟಿಫುಲ್ ಆಗಿರುವಂತ ಒಂದು ಏಂಜಲ್ ನಂಬರ್ನ ತಗೊಂಡ್ ಬಂದಿದ್ದೀನಿ. ತುಂಬಾ ಮೆರಾಕಲಸ್ ಆಗಿ ವರ್ಕ್ ಆಗುತ್ತೆ. ನೋಡಿ ಇಲ್ಲಿ ಏನಂತ ಹೇಳಿದ್ರೆ, ಓವರ್ ಆಲ್ ಈಗ ಹೇಳ್ತೀವಿ ಅಲ್ವಾ, ಜಾತಕ ತೋರಿಸಿದ ತಕ್ಷಣ ನಮ್ಗೆ ಏನಂತಾರೆ, ನಿಮ್ಮ ಜಾತಕದಲ್ಲಿ ಈ ಗ್ರಹ ಚೆನ್ನಾಗಿಲ್ಲ, ಈ ಭುಕ್ತಿ ನಡೀತಾ ಇದೆ, ಇವರು ಕೋಪದಲ್ಲಿದ್ದಾರೆ, ಅವ್ರು ಶಾಂತಿ ಮಾಡಬೇಕು, ಇದು ಎಲ್ಲವನ್ನು ಹೇಳ್ತಾ ಇರ್ತಾರೆ ಅಲ್ವಾ ಆಸ್ಟ್ರಾಲಜರ್ಸು. ನೀವೇನ್ ಮಾಡ್ತೀರಿ, ಅದಕ್ಕೆ ಅದರದೇ ಆದ ಒಂದು ಶಾಂತಿ ಅಂತ ಮಾಡ್ಕೊಳಕ್ ಹೋಗ್ತೀರಿ. ಈ ಗ್ರಹ ಶಾಂತಿ ಆಗ್ಬೇಕು, ಆ ಗ್ರಹ ಶಾಂತಿ ಆಗ್ಬೇಕು ಅಂತ. ಏಂಜಲ್ ನಂಬರ್ ಅಲ್ಲೂ ಕೂಡ 9 ಗ್ರಹಗಳನ್ನ ಶಾಂತ ರೂಪದಲ್ಲಿ ಇಡ್ಬೇಕಾದ್ರೆ, ಅಂದ್ರೆ 9 ಗ್ರಹ ಅಂದ್ರೆ ಅರ್ಥ ಏನು ಅಂದ್ರೆ ನಮ್ಮ ಮನಸ್ಥಿತಿ, ದೇಹ ಸ್ಥಿತಿ, ಜೀವನ, ಬದುಕು ಎಲ್ಲದೂ ನಮ್ದು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಒಂದು ವಂಡರ್ಫುಲ್ ಆಗಿರುವಂತ ಒಂದು ನಂಬರ್ನ ಕೊಡ್ತಾ ಇದ್ದೀನಿ. ಆ ನಂಬರ್ ನಿಮಗೆ ಹೆಲ್ತ್, ವೆಲ್ತ್, ರಿಲೇಶನ್ಶಿಪ್, ಎಜುಕೇಶನ್, ಕರಿಯರ್, ಜಾಬ್, ಪ್ರಮೋಷನ್, ನಿಮ್ದು ಏನೇನೆಲ್ಲ ಡ್ರೀಮ್ಸ್ ಇದೆಯೋ ಎಲ್ಲ ಡ್ರೀಮ್ಸು ನಿಮ್ದು ಫುಲ್ಫಿಲ್ ಆಗ್ಲಿಕ್ಕೆ ಒಂದು ನಾನು ಏಂಜಲ್ ನಂಬರ್ನ ಕೊಡ್ತಾ ಇದ್ದೀನಿ. ಆ ಏಂಜಲ್ ನಂಬರ್ ಯಾವುದು ಅಂತ ಹೇಳಿದ್ರೆ 283441 283441. ಇದು ನಿಮಗೆ ಎಲ್ಲಾ ತರದ ಪ್ರಾಬ್ಲಮ್ಸ್ ಇಂದ ನಿಮ್ಮನ್ನ ಈಚೆ ಬರ್ತೀರಿ. ಜಸ್ಟ್ ನಿಮ್ದು ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಗ್ರೀನ್ ಕಲರ್ ಪೆನ್ ಅಲ್ಲಿ ನೀವು ಇಂಟೆನ್ಷನ್ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ಯಾವ ಯಾವ ಸಮಸ್ಯೆ ಇದೆ, 2-3 ಸಮಸ್ಯೆ ಇದೆಯಾ ಅದನ್ನು ವಿಜುವಲೈಸ್ ಮಾಡ್ಕೊಂಡು ಎವ್ರಿಥಿಂಗ್ ನಂದು ಕ್ಲಿಯರ್ ಆಗಿದೆ, ನಂದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಹೇಳಿ ಮನಸ್ಸಿನಲ್ಲಿ ನೀವು ಪಾಸಿಟಿವ್ ಥಾಟ್ ಅನ್ನ ಕೊಟ್ಕೊಂಡು ಈ ಒಂದು ನಂಬರ್ನ ನೀವು ಬರಿತಾ ಹೋಗಿ. ಇದು ಆಲ್ ಇನ್ ಒನ್ ಅಂತಾನೆ ಹೇಳ್ತೀನಿ, ಯೂನಿವರ್ಸಲ್ ಇದು ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ನಿಮಗೆ ಒಂದು ಚಮತ್ಕಾರಿ ನಂಬರ್ ಅಂತಾನು ಕೂಡ
ಹೇಳ್ಬೋದು. ಇದನ್ನ ಬರ್ಕೊಂಡು ನೋಡಿ. ನೀವು ಇಷ್ಟೆಲ್ಲ ನೀವು ಬರ್ಕೊಂಡು ನೋಡುವಾಗ ನಿಮಗೆ ಅನ್ಸುತ್ತೆ ಈ ನಂಬರ್ಗಳು ಇಲ್ಲಿ ನಾನು ಕ್ಲಿಯರ್ ಮಾಡಬೇಕಾಗಿದೆ. ಇಲ್ಲಿ ನಾನು ಸಾಕಷ್ಟು ಏಂಜಲ್ ನಂಬರ್ನ ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ತುಂಬಾ ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ನೀವು ಬರ್ಕೊಳ್ಳಿ. ತುಂಬಾ ನಂಬರ್ಸ್ಗಳನ್ನ ಬರ್ಕೋಬೇಡಿ. 2 ನಂಬರು ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಬಾಡಿ ಮೇಲೆ 3 ನಂಬರ್ಸ್ ಮಾತ್ರ ಇರಬೇಕು. 2 ಇದ್ರೆ ತುಂಬಾ ಒಳ್ಳೇದು. ಸೊ ಇಲ್ಲ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ನೋಡ್ಬೇಕು ಅನ್ನೋರು 3 ಏಂಜಲ್ ನಂಬರ್ಸ್ ನ ಮಾತ್ರ ನೀವು ಬರ್ಕೊಳ್ಬಹುದು. ಬಿಟ್ರೆ ನಾವು ಕೊಡೋ ನಂಬರ್ಗಳು ಎಲ್ಲದನ್ನು ಬರಿಬಾರ್ದು. ಯಾಕೆಂದ್ರೆ ಅದು ನಮ್ಮ ಬಾಡಿಗೆ ಕೆಪಾಸಿಟಿ ಇರೋದೇ ಅಷ್ಟು. ಸೊ ನಿಮಗೆ ಯಾವುದು ತುಂಬಾ ಇಂಪಾರ್ಟೆಂಟ್ ಇದೆಯೋ ಆ ನಂಬರ್ ಮಾತ್ರ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಗ್ರೀನ್ ಕಲರ್ ಪೆನ್ ಅಲ್ಲಿ ಬರ್ಕೊಳ್ಳಿ. ಹಾಗೆ ಮತ್ತೊಂದು ಹೆಲ್ತ್ ಇಶ್ಯೂಸಿಗೆ ಸಡನ್ ಆಗಿ ನಮಗೆ ಜ್ವರ ಬಂದಿದೆ, ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸಿಗೆ ಯಾರೋ ಜ್ವರ ಬಂತು, ಮಕ್ಕಳಿಗೆ ಯಾರಿಗೋ ಜ್ವರ ಬಂತು ಅಂತ ಹೇಳಿದ್ರೆ ಫೀವರ್ ಕಮ್ಮಿ ಆಗ್ಲಿಕ್ಕೂ ಒಂದು ನಂಬರ್ ಕೊಡ್ತಾ ಇದ್ದೀನಿ. ಅದು ಏನು ಅಂದ್ರೆ 786266 786266. ಈ ನಂಬರ್ನ ನೀವು ಆ ಒಂದು ಲೆಫ್ಟ್ ಬಾಡಿ ಪಾರ್ಟಿಗೆ ಯಾರಿಗೆ ಫೀವರ್ ಬಂದಿರುತ್ತೋ ಅವರಿಗೆ ಬರೀರಿ. ಒಂದು 2-3 ಅವರ್ಸ್ ಅಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಂತರ ನಿಮಗೆ ಫೀವರ್ ಡೌನ್ ಆಗಿದ್ರೆ ನೀವು ಇದನ್ನ ವರ್ಕ್ ಆಗ್ತಿದೆ ಅಂತ ಹೇಳಿ ಇದು ಮಾಡಿ. ಕೆಲವೊಂದು ಸಾರಿ ವೈರಲ್ ಫೀವರ್ ಇರುತ್ತೆ, ಕೆಲವೊಂದು ಸಾರಿ ಅವರು ನಂಬರ್ ಬರ್ಕೊಂಡಿರೋರಿಗೆ ಟ್ರಸ್ಟ್ ಇರೋದಿಲ್ಲ. ನೀವು ಬರ್ದಿರ್ಬೇಕಾದ್ರೂ ಡೌಟ್ ಅಲ್ಲಿ ಬರ್ದಿರ್ತೀವಿ, ಅಯ್ಯೋ ಜ್ವರ ಬಂದ್ಬಿಟ್ಟಿದೆ, ಈ ನಂಬರ್ ಬರ್ದ್ಬಿಟ್ರೆ ಮತ್ತೆ ಜ್ವರ ಜಾಸ್ತಿ ಆದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಲ್ಲಿದ್ರೆ ಎಲ್ಲರಿಗೂ ಒಂದು ಸೈಕಾಲಜಿಕಲಿ ಒಂದು ಇರುತ್ತೆ ಅಲ್ವಾ, ನಾವು ಡಾಕ್ಟರ್ ಹತ್ರ ಹೋದ್ರೇನೆ ನಾವು ಜ್ವರ ವಾಸಿ ಮಾಡ್ಕೊಳಕ್ ಸಾಧ್ಯ ಅನ್ನೋವಂಥದ್ದು. ಆ ತರ ಎಲ್ಲ ಮೈಂಡ್ ಸೆಟ್ ಇಟ್ಕೊಂಡು ನಾವು ನೋಡೋಣ ಅಂತ ಬರ್ದವ್ರಿಗೂ ಕೂಡ ಸ್ವಲ್ಪ ಡಿಲೇ ಆಗಿ ಇದು ವರ್ಕ್ ಆಗ್ತಾ ಇರುತ್ತೆ. ಇಲ್ಲ ಇದನ್ನ ನಾವು ತಗೊಳ್ತೀವಿ, ನೋಡೋಣ, ಬೆಳಿಗ್ಗೆ ಬರ್ದಿದ್ದೀನಿ ಮಧ್ಯಾಹ್ನದವರೆಗೂ ನಾನು ಟಾಲರೇಟ್ ಮಾಡ್ತೀನಿ, ನೋಡೋಣ, ಫೋಕಸ್ ಮಾಡ್ತೀನಿ ನಾನು ಆ ನಂಬರ್ ಮೇಲೆ ಅನ್ನೋರು ಬರ್ದ್ ನೋಡಿ ಫೀವರ್ ಡೌನ್ ಆಗ್ತಿದೆ ಅಂದ್ರೆ ಓಕೆ. ಇಲ್ಲ ಅಂದ್ರೆ 2-3 ಅವರ್ಸ್ ಆದ್ಮೇಲೆ ನಿಮ್ದು ಫೀವರ್ ಏನಾದ್ರೂ ಜಾಸ್ತಿ ಕಾಣಿಸ್ತಾ ಇದೆ ಅಂದ್ರೆ ನಮ್ಗೆ ಕಂಟ್ರೋಲಿಗೆ ಬರ್ತಾ ಇಲ್ಲ, ಜ್ವರ ಯಾಕೋ ಇಳಿತಾ ಇಲ್ಲ ಅನ್ನೋಂಥವ್ರು, ಸೊ ಅವಾಗ ನೀವು ಡಾಕ್ಟರ್ನ ಮೀಟ್ ಆಗ್ಲೇಬೇಕು ಅಂತಾನೆ ಹೇಳ್ತೀನಿ ನಾನು. ಓಕೆ, ಇದು ಕೂಡ ಹೆಲ್ತಿಗೆ ನಾನು ಕೊಡ್ತಾ ಇರುವಂತ ಒಂದು ಏಂಜಲ್ ನಂಬರ್. ಹಾಗೇನೆ ಎಲ್ಲರಿಗೂ ತುಂಬಾನೇ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾರಪ್ಪ, ನಮ್ಮ ಲೈಫ್ ಅಲ್ಲಿ ಎನಿಮೀಸ್ ಇದ್ದಾರೆ. ಆ ಎನಿಮೀಸು ನಮ್ಮನ್ನ ಬಿಟ್ಟು ದೂರ ಸರಿಬೇಕು. ನಮ್ಮನ್ನ ನೋಡಿದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಯಾರಿಗೂ ಆಗಲ್ಲ, ಅಕ್ಕಪಕ್ಕ ಆಗಲ್ಲ, ನಾವು ವರ್ಕ್ ಪ್ಲೇಸ್ ಅಲ್ಲಿ ಆಗಲ್ಲ, ರಿಲೇಟಿವ್ಸ್ ಅಲ್ಲಿ ಆಗಲ್ಲ. ಈ ತರ ಏನೋ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ನನಗೆ ದುಶ್ಮನ್ಗಳೇ, ಎನಿಮೀಸೆ ಅಂತ ಯಾರಿಗಾದ್ರೂ ಅನಿಸ್ತಾ ಇದೆ ಅಂದ್ರೆ ಅವರು ನಮಗೆ ಪದೇ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಆ ಒಂದು ಎನಿಮೀಸ್ ನ ದೂರ ಇಡ್ಲಿಕ್ಕೆ ನೀವು ಏನ್ ಕೊಡ್ಬೇಕು, 1844278449 1844278449 ಈ ನಂಬರ್ ಅನ್ನು ಸಹ ನೀವು ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಇಂಟೆನ್ಷನ್ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ಈ ನಂಬರ್ನ ಬರ್ಕೊಳ್ಳಿ. ಖಂಡಿತ ನಿಮಗೆ ಇಮ್ಮಿಡಿಯೇಟ್ ಆಗಿ ಈ ರಿಸಲ್ಟ್ ಬರುತ್ತೆ. ನಿಮಗೆ ಗೊತ್ತಿಲ್ಲದೇನೆ ಆ ವ್ಯಕ್ತಿ ನಿಮ್ಮ ಮೈಂಡ್ ಇಂದನೇ ಎರೇಸ್ ಆಗಿ ಹೋಗ್ತಾರೆ. ಯಾವಾಗ್ಲೂ ನಾವು ಒಬ್ರನ್ನ ನೆನ್ಸ್ಕೊಳ್ತೀವಿ ಅಂದ್ರೆ ಮೈಂಡ್ ಅಲ್ಲಿ ಅವ್ರು ಇರ್ಬೇಕು, ಮೈಂಡ್ ಇಂದನೇ ಅದು ಎರೇಸ್ ಆಗಿ ಹೋಗುತ್ತೆ. ಆ ನೇಮು, ಅವ್ರು ಏನ್ ಮಾಡ್ತಾರೆ, ಅವ್ರ ಫೇಸೇ ನಮಗೆ ಜ್ಞಾಪಕಕ್ಕೆ ಬರಲ್ಲ. ಆಗ ನಿಮಗೆ ನೆಮ್ಮದಿಯಾಗಿ ನಾವು ಇರ್ಬೋದು. ಯಾರಿಗೂ ಎನಿಮೀಸ್ ಜೊತೆ ನೆನ್ಸ್ಕೊಳ್ಳುವಂಥದ್ದು, ಅವ್ರ ಹೆಸರು ಕೇಳಿದ್ರೆ ಬೇಜಾರಾಗುವಂಥದ್ದು, ಅವ್ರು ನಮ್ಮನೆಗೆ ಬಂದು ಹೋಗೋದು, ನಾವು ಅವ್ರ ಹತ್ರ ಹೋಗೋದು ಯಾರಿಗೂ ಇಷ್ಟ ಆಗಲ್ಲ. ಸೊ ಇದನ್ನ ನಾವು ಮೈಂಡ್ ಇಂದನೇ ನಾವು ಅವ್ರನ್ನ ಸಂಪೂರ್ಣವಾಗಿ ಮರಿಬೇಕು ಅಂದ್ರೆ ಈ ನಂಬರು ತುಂಬಾ ಪವರ್ಫುಲ್ ಆಗಿ ನಿಮ್ಗೆ ವರ್ಕ್ ಮಾಡಿ ಕೊಡುತ್ತೆ. ಹಾಗಾದ್ರೆ ನಾ ಕೊಟ್ಟಂತ ಈ ಒಂದು ಏಂಜಲ್ ನಂಬರ್ಸ್ಗಳು ಇನ್ಕ್ಲೂಡ್ ಎಲ್ಲ ಸೇರಿಸಿದೀನಿ. ಕ್ಲೈಂಟ್ಸು, ಮನಿ, ಹಾಗೆ ಸ್ಟೂಡೆಂಟ್ಸ್ ಗಳಿಗೆ ಜ್ವರ ಅಂದ್ರೆ ಹೆಲ್ತ್ ಜ್ವರ ತಗೊಂಡಿದ್ದೀನಿ, ಡಯಾಬಿಟಿಕ್ ತಗೊಂಡಿದ್ದೀನಿ, ಹಾಗೆ ಎನಿಮೀಸ್ಗೋಸ್ಕರ ತಗೊಂಡಿದ್ದೀನಿ. ಓವರ್ ಆಲ್ ಎಲ್ಲದನ್ನು ಸೇರ್ಬಿಟ್ಟು ನಾನು ಏಂಜಲ್ ನಂಬರ್ನ ಕೊಟ್ಟಿದ್ದೀನಿ. ನಾ ಕೊಟ್ಟಂತ ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಹಾಗಾದ್ರೆ ಹೈಪ್ ಕೊಡೋದನ್ನ ಮರಿಬೇಡಿ. ಇದನ್ನ ನಾನು ಹೇಳೋದಿಷ್ಟೇನೆ, ಜಸ್ಟ್ ಒಂದು ಸಾರಿ ವಿಜುವಲೈಸ್ ಮಾಡಿ ಅದನ್ನ ಇಂಟೆನ್ಷನ್ ಕರೆಕ್ಟ್ ಆಗಿ ಇಟ್ಕೊಂಡು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಬರ್ಕೊಂಡ್ ಬಿಡಿ, ಅಷ್ಟೇ ಮುಗೀತು. ನೀವು ಡೈಲಿ ನೀವು ಕೆಲಸ ಮಾಡ್ತಾ ಹೋಗಿ, ಯಾವ ಒಂದು ಚಾಂಟ್ ಮಾಡಬೇಕು, ಸಮಯ ಕೊಡಬೇಕು ಏನು ಇಲ್ಲ, ಜಸ್ಟ್ ಬರ್ಕೊಡಿ ಅಷ್ಟೇ, ನಿಮಗೆ ಉತ್ತರ ತಂತಾನೆ ಬರುತ್ತೆ ಅಂತ ಹೇಳ್ತಾ ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋನ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗ್ಬರ್ಲಾ, ನಮಸ್ಕಾರ.